ಸ್ಟಾರ್ ಟ್ರೆಂಡ್ಸ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಮಾತಾಡ್ತಾ ಇರೋ ವಿಡಿಯೋ ಬಂದು ಅಕ್ಷಯ ತೃತೀಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾ ಇದ್ರಿ ಅಕ್ಷಯ ತೃತೀಯ ವಿಡಿಯೋ ಹಾಕಿ. ಹೋದ ವರ್ಷ ಅಕ್ಷಯ ತೃತೀಯ ವಿಡಿಯೋ ಹಾಕಿದಾಗ ನಾವೆಷ್ಟೋ ನೀವು ಕೊಟ್ಟಿದ್ದಂಥ ಟೈಮ್ನ ನೋಡಿ ಆ ಟೈಮಲ್ಲಿ ಕೆಲವೊಂದೆಲ್ಲ ಪರ್ಚೇಸ್ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ ನಮಗೆ ಸಿಕ್ಕಿದೆ ಅಂತ. ಪ್ರತಿಯೊಂದು ಲಕ್ಷ್ಮೀ ಪೂಜೆ ಇರ್ಬೋದು, ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗಳಿರ್ಬೋದು, ಅಥವಾ ಅಕ್ಷಯ ತೃತೀಯ ಒಂದು ಒಳ್ಳೆ ಲಗ್ನ ಇರ್ಬೋದು, ಅಥವಾ ದೀಪಾವಳಿಯಲ್ಲಿ ಲಕ್ಷ್ಮಿ ಕೂಡಿಸೋ ಅಂಥವ್ರು ಆ ಒಂದು ಟೈಮಲ್ಲಿ ಲಗ್ನಗಳು ತುಂಬ ಜನ ಕೇಳ್ತಾ ಇರ್ತೀರ. ನೀವು ಕೊಡೋವಂಥ ಲಗ್ನ ತುಂಬ ಒಳ್ಳೆ ಇದಾಗಿ ವರ್ಕ್ ಆಗುತ್ತೆ, ಎಕ್ಸಲೆಂಟ್ ರಿಸಲ್ಟ್ಸ್ ನಮಗೆ ಬರ್ತಾ ಇದೆ. ಅದರಿಂದ ಈ ಸರಿ ಅಕ್ಷಯ ತೃತೀಯಗೆ ನಾವೇನಾದರೂ ಪರ್ಚೇಸ್ ಮಾಡಬೇಕು ಅಂತಂದರೆ ಯಾವ ಲಗ್ನದಲ್ಲಿ ಮಾಡಬೇಕು ಅನ್ನೋವಂಥದ್ದನ್ನು ತುಂಬ ಜನ ಕೇಳ್ತಾ ಇದ್ದಿದ್ದಕ್ಕೆ ಇವತ್ತು ನಾನು ಆ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಅಕ್ಷಯ ತೃತೀಯ ಅನ್ನೋವಂಥದ್ದು ಎಲ್ರಿಗೂ ಗೊತ್ತಿರೋವಂಥದ್ದು ಏನಪ್ಪ ಅಂದರೆ ಬರೀ ಚಿನ್ನ, ಬೆಳ್ಳಿ, ಒಡವೆ ಈ ಥರ ಏನಾದ್ರು ತೊಗೋಬೇಕು ಇಷ್ಟೇ ನಿಮ್ಮ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಮೊದಲನೇದಾಗಿ ಅಕ್ಷಯ ತೃತೀಯ ಅನ್ನೋವಂಥದ್ದು ಏಪ್ರಿಲ್ 30ನೇ ತಾರೀಕು ಏನು ಬಂದಿದೆ, ಎಲ್ರಿಗೂ ಕ್ಯಾಲೆಂಡರ್ ನೋಡ್ಬಿಟ್ಟು ನೀವು ಏಪ್ರಿಲ್ 30, 2025ಕ್ಕೆ ಅಕ್ಷಯ ತೃತೀಯ ಅನ್ಕೊಂಡ್ಬಿಡ್ತೀರಾ. ಬಟ್ 29ನೇ ತಾರೀಕೆ ಅಕ್ಷಯ ತೃತೀಯ ಬಂದಿರೋವಂಥದ್ದು. ಆ ರೀತಿಯಲ್ಲಿ ನೋಡುವಾಗ ಟೈಮಿಂಗ್ಸ್ ಅಂತ ಬಂದಾಗ ಏಪ್ರಿಲ್ 29ನೇ ತಾರೀಕು ಸಂಜೆ 5:31ಕ್ಕೆ ಶುರುವಾಗುತ್ತೆ. ಅಂದರೆ ಅಕ್ಷಯ ತೃತೀಯ ಅಂತ ಬಂದಾಗ ನಿಮ್ಗೆಲ್ರಿಗೂ ಒಂದು ನೀವು ತಿಳ್ಕೊಬೇಕು ಯಾವ ಥರ ಅಂತಂದರೆ, ಶುಕ್ಲ ಪಕ್ಷದ 3ನೆಯ ದಿನ ಬರೋವಂಥದ್ದು ಯಾವಾಗ್ಲೂ. ಅದರಲ್ಲೂ ಕೂಡ ಏನಪ್ಪ ಅಂತಂದರೆ ಈ ಒಂದು ಅಕ್ಷಯ ತೃತೀಯ ದಿನ ಎಲ್ಲರೂ ಹೇಳೋವಂಥದ್ದು ಏನಂದರೆ ಅವತ್ತು ಸ್ವಯಂ ಸಿದ್ಧಿ ಮುಹೂರ್ತ ಇರುತ್ತೆ. ಯಾವ ಟೈಮಲ್ಲಿ ಬೇಕಾದರೂ ನಾವು ಮಾಡ್ಬೋದು, ಏನು ಬೇಕಾದ್ರೂ ತರ್ಬೋದು, ಏನಾದರೂ ಒಂದು ಫಂಕ್ಷನ್ಸ್ ಇರ್ಬೋದು, ಏನು ಬೇಕಾದರೂ ಮಾಡೋವಂಥದ್ದು. ಅಂದರೆ ಸ್ವಯಂ ಸಿದ್ಧಿ ಈ ಮುಹೂರ್ತ ಅನ್ನೋವಂಥದ್ದು ಏನಂದರೆ ನಾವು ಯಾವ ಟೈಮಲ್ಲಿ ನೋಡೋಂಗೆ ಎಲ್ಲ ಮಾಡ್ಬೋದು ಅನ್ನೋವಂಥದ್ದು. ಅದೆಲ್ಲ ಹಿಂದಿನ ಕಾಲಕ್ಕೆ ಮಾತ್ರ ಆಗ್ತಾಯಿತ್ತು, ಖಂಡಿತವಾಗ್ಲೂ ಇವಾಗೆಲ್ಲ ಆ ಥರ ಇಲ್ಲ. ನೀವೇನಂದರೆ ಒಂದು ಅವಾಗಂದರೆ ಎಲ್ಲರ ಮನಸ್ಸಲ್ಲೂ ಒಳ್ಳೆ ಮನಸ್ಸಿರ್ತಿತ್ತು, ಏನಾದರೂ ಮಾಡಬೇಕು ಅಂದರೆ ಒಳ್ಳೇದು. ಇವತ್ತು ಬರೀ ಹೊಟ್ಟೆ ಕಿಚ್ಚು, ಅವ್ರು ತೊಗೊಂಡ್ರು ನಾವು ತೊಗೋಬೇಕು, ಅವ್ರಿಗಿಂತ ನಾವು ಜೋರಾಗಿರಬೇಕು, ಈ ರೀತಿಯಲ್ಲಿ ಒಂದು ಕೆಟ್ಟ ಮನೋಭಾವನೆಯಿಂದ ಮಾಡೋದ್ರಿಂದ ನೀವೇನೇ ಆ ಥರ ಹೊಟ್ಟೆ ಕಿಚ್ಚಿಟ್ಕೊಂಡು ಮಾಡಿದ್ರೆ ಅದು ಖಂಡಿತವಾಗ್ಲೂ ಒಳ್ಳೇದಾಗೋದಿಲ್ಲ. ಈ ಒಂದು ಅಕ್ಷಯ ತೃತೀಯ ಅನ್ನೋವಂಥದ್ದು ನಾವು ಹಿಂದೆಯಿಂದ ಏನು ನೋಡೇ ಇರಲಿಲ್ಲ. ಅಕ್ಷಯ ತೃತೀಯ ಅಂದಾಗ ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವು ಯಾವ ಒಡವೆಗಳೆಲ್ಲ ಹೋಗಿ ತರ್ತಾರಲ್ಲ, ಅಕ್ಷಯ ತೃತೀಯ ಇದೆ ಅಂತಲೇ ಗೊತ್ತಾಗ್ತಾರಲ್ಲ ಎಷ್ಟೋ ಜನಕ್ಕೆ. ಆ ರೀತಿಯಲ್ಲಿ ನೋಡುವಾಗ ಮನೇಲಿ ಏನಾದರೂ ಅಡುಗೆ ಸಾಮಾನುಗಳು, ಭತ್ತ ಇರ್ಬೋದು, ರಾಗಿ ಇರ್ಬೋದು, ಈ ರೀತಿ ಏನಾದರೂ ತರೋವಂಥದ್ದು, ಅದಕ್ಕೆ ಪೂಜೆ ಮಾಡೋವಂಥದ್ದು, ದೇವ್ರಿಗೆ ಪೂಜೆ ಮಾಡೋವಂಥದ್ದು, ಮತ್ತು ದಾನ ಧರ್ಮ. ಈಗ ಬಿಸಿಲು ಕಾಲ ಇರೋದ್ರಿಂದ ಒಂದು ಸ್ವಲ್ಪ ಏನಾದರೂ ಪಾನಕಗಳು, ಮಜ್ಜಿಗೆಗಳು, ಈ ರೀತಿ ಏನಾದರೂ ದಾನ ಕೊಡುವಂಥದ್ದು, ಈ ರೀತಿ ಮಾತ್ರ ಆವಾಗ ನಾವು ನೋಡ್ತಾ ಇದ್ವಿ. ಇತ್ತೀಚೆಗೆ ಏನಾಗಿದೆ ಅಂದರೆ ಒಂದು ಟ್ರೆಂಡ್ ಸೆಟ್ ಮಾಡಿಬಿಟ್ಟಿದ್ದಾರೆ ಈ ಗೋಲ್ಡ್ ಶಾಪ್ ಅಂಗಡಿಯವರು. ನೀವು ಗೋಲ್ಡ್ ತೊಗೊಳ್ಳಿ. ಅದ್ರಲ್ಲಿ ತಪ್ಪೇನೂ ಇಲ್ಲ, ಗೋಲ್ಡ್ ತೊಗೊಳ್ಳಿ. ಯಾಕಂದರೆ ಅಕ್ಷಯ ಅಂದರೆ ಡಬಲ್ ಆಗುತ್ತೆ ಅನ್ನೋಂಥದ್ದಕ್ಕೋಸ್ಕರ ಅವ್ರು ನಿಮ್ಗೆ ಹೇಳ್ತಾರೆ ತೊಗೊಳ್ಳಿ ಅಂತ ಅನ್ನೋವಂಥದ್ದು. ಬಟ್ ಏನಪ್ಪ ಅಂತಂದರೆ ಎಲ್ಲರೂ ಏನಂದರೆ ನಾವು ಗೋಲ್ಡೇ ತೊಗೋಬೇಕು ಅಂತ ಸಾಲ ಸೋಲ ಮಾಡೋಕ್ಕೆ ಹೋಗ್ತೀರಾ, ಕಷ್ಟದಲ್ಲಿ ಸಿಕ್ಕಾಕೊಂಡು ಹೋಗಿ ಗೋಲ್ಡ್ ತಂದರೆ ಅದೇನು ಡಬಲ್ ಆಗಿ ಏನು ಬಂತೆ ಪ್ರಯೋಜನ, ಮತ್ತೆ ಅಡ ಇಟ್ಕೊಂಡು ತೊಗೊಂಡಾಗ ಅವ್ರಿಗೆ ದುಡ್ಡು ಕೊಡ್ತೀರಾ ಅಂದರೆ ಅಂಥ ಸಂಪತ್ತು ತೊಗೊಳ್ಳೋಂಥ ಅವಶ್ಯಕತೆನೇ ಇಲ್ಲ ಅಲ್ವಾ. ಗೋಲ್ಡ್ ಇವತ್ತು ರೇಟ್ ಜಾಸ್ತಿ ಆಗ್ತಾ ಇರೋದು ನೋಡಿದ್ರೆ ಗೋಲ್ಡ್ ಅವಶ್ಯಕತೆ ತುಂಬ ಎಲ್ರಿಗೂ ಇದೆ. ಯಾಕಂದರೆ ಎಲ್ರಿಗೂ ಅಫೋರ್ಡೆಬಲ್ ಇಲ್ಲ, ಎಲ್ಲರೂ ತೊಗೊಳಕ್ಕಾಗಲ್ಲ. ಬಟ್ ಆದರೂ ಏನಂದರೆ ಹೆಣ್ಮಕ್ಳಿಗೆ ಗೋಲ್ಡೇ ತೊಗೋಬೇಕು ಅನ್ನೋಂಥ ಆಸೆ ಇರುತ್ತೆ. ಆ ರೀತಿ ಏನಾದ್ರು ಗೋಲ್ಡ್ ತೊಗೋಬೇಕು ಅಂದರೆ ಚಿಕ್ಕದೊಂದು ಗೋಲ್ಡ್ ಕಾಯಿನ್ ತೊಗೋಬೋದು. ನೀವು ದೊಡ್ಡ ಆರ್ನಮೆಂಟ್ಸ್ಗಳನ್ನೇ ತೊಗೋಬೇಕು ಸಾಲ ಮಾಡಿ ಅನ್ನೋಂಥದ್ದು ಏನೂ ಇಲ್ಲ. ಇಲ್ಲಾಂದರೆ ಸಿಲ್ವರ್ ಕಾಯಿನ್ಸು ಅವೆಲ್ಲ ಏನು ತುಂಬ ರೇಟೇ ಆಗೋದಿಲ್ಲ. ನಿಮ್ಗೆ ಇವತ್ತಿನ ರೇಟ್ ಏನಿರುತ್ತೆ, 1 ಗ್ರಾಮ್ ಅಂದರೆ ಹತ್ತತ್ರ ಒಂದು 90 ರೂಪಾಯಿ, 98 ರೂಪಾಯಿಗೆಲ್ಲ 1 ಗ್ರಾಮ್ ಸಿಗುತ್ತೆ ನಿಮಗೆ ಸಿಲ್ವರ್ ಕಾಯಿನು. ಅದು ಕೂಡ ಸಿಗ್ತಾ ಇದೆ. ಆ ರೀತಿಯಲ್ಲಿ ಚಿನ್ನ ತೊಗೋಬೇಕು ಅಂತಿರೋರು ನೀವು ಕಷ್ಟಪಟ್ಟು ಏನಾದರೂ ಉಳಿಸಿ ಯಾವುದೋ ಒಂದು ಜೀರಿಗೆ ಡಬ್ಬದಲ್ಲೋ, ಸಾಸಿವೆ ಡಬ್ಬದಲ್ಲೋ, ಅಥವಾ ಇನ್ನೆಲ್ಲೋ ಒಂದು ಪಿಗ್ಗಿ ಬ್ಯಾಗ್ ಅಂತ ಏನು ಹೇಳ್ತೀವಿ, ಪಿಗ್ಗಿ ಬ್ಯಾಂಕಲ್ಲಿ ಇರ್ಬೋದು, ಅಥವಾ ಏನೆಲ್ಲ ಉಂಡಿಗಳಲ್ಲಿ ಕಾಸು ಹಾಕಿ ಇಟ್ಕೊಂಡಿರೋವಂಥವ್ರು, ಈ ರೀತಿ ಏನಾದರೂ ಸೇವ್ ಮಾಡಿರ್ತೀರ ಅಂದರೆ ನೀವು ಆ ಒಂದು ದುಡ್ಡಿಗೆ ಏನು ಬೇಕು ತೊಗೊಳೋದಕ್ಕೆ ನಿಮ್ಗೆ ಅರ್ಹತೆ ಇರುತ್ತೆ. ಅದು ನಿಮ್ಗೆ ಒಳ್ಳೆಯದು. ಬಟ್ ಸಾಲ ಸೂಲ ಮಾಡೋವಂಥದ್ದು, ಅದಕ್ಕೋಸ್ಕರ ಹೋಗ್ಬಿಟ್ಟು ಲೋನ್ ತೊಗೊಳ್ಳೋವಂಥದ್ದು, ಈ ರೀತಿ ಎಲ್ಲ ಮಾಡೋದು ತುಂಬ ತಪ್ಪಾಗುತ್ತೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ತುಂಬ ಜನ ನನ್ನ ಕೇಳ್ತೀರಾ ಈ ಥರ ಸಾಲ ಸೂಲ ಮಾಡಿ ತೊಗೋಬೋದಂತ. ಯಾಕೆ ಮಾಡ್ತೀರಾ ಸಾಲ ಸೂಲ? ಬೇಕಾಗೇ ಇಲ್ಲ, ಅದರ ಅವಶ್ಯಕತೆಯೇ ಇಲ್ಲ. ನೀವೇನಾದರೂ ಮಾಡಬೇಕು ಅಂತಿದ್ರೆ ನಿಮ್ಮ ದುಡ್ಡಲ್ಲಿ ಮಾಡಬೇಕು, ನೀವು ಉಳಿಸಿರೋ ದುಡ್ಡಲ್ಲಿ ಮಾಡಬೇಕು. ಇಲ್ಲ ನಮ್ಮ ಹತ್ರ ಏನು ದುಡ್ಡು ಇಲ್ಲ ಅನ್ನೋರ್ಗೂ ಕೂಡ ಏನು ತೊಗೋಬೇಕು, ದುಡ್ಡು ತುಂಬ ಕಮ್ಮಿ ಇದರಲ್ಲಿ ಅನ್ನೋಂಥದ್ದು ನಾನು ಹೇಳ್ಕೊಟ್ಟಿದ್ದೀನಿ. ಅದರಲ್ಲೂ ಕಮ್ಮಿ ಅಂದರೆ ಸಿಲ್ವರ್ ಹೇಳಿದ್ದೀನಿ ನಾನು ನಿಮಗೆ. 1 ಗ್ರಾಮ್ ಅಂದರೆ 90ರಿಂದ ಒಂದು 92 ರೂಪಾಯಿ ಒಳಗಡೆ ಸಿಕ್ಬಿಡುತ್ತೆ ನಿಮಗೆ. 1 ಗ್ರಾಮ್ ಈ ವರ್ಷ ತೊಗೊಂಬನ್ನಿ, ನೆಕ್ಸ್ಟ್ ವರ್ಷಕ್ಕೆ ನಿಮ್ಗೊಂದು 5 ಗ್ರಾಮ್ 10 ಗ್ರಾಮ್ ತೊಗೊಳ್ಳೋಂಥ ಯೋಗ ಸಿಗುತ್ತೆ. ಅದಕ್ಕೆ ತಾನೇ ಎಷ್ಟೋ ಜನ ನನಗೆ ವಿಡಿಯೋ ಆಗ್ತಾ ಇದ್ದೀರಾ. ಈ ಥರ ನೀವು ಹೇಳಿದ್ರಿ ಹೋದ ವರ್ಷ ನಾವು ತೊಗೊಂಡ್ವಿ, ಈ ವರ್ಷದಷ್ಟಲ್ಲಿ ಎಷ್ಟೊಂದು ನಮ್ಗೆ ಆಲ್ರೆಡಿ ಒಡವೆಗಳು ಇದೆಲ್ಲ ತೊಗೊಳ್ಳೋಂಥ ಒಂದು ಶಕ್ತಿ ಬಂದಿದೆ ಅನ್ನುವಂಥದ್ದು ಅಂತ. ಆ ರೀತಿಯಲ್ಲಿ ಈ ಒಂದು ಅಕ್ಷಯ ತೃತೀಯ ಈ ಒಂದು ಏನು ಏಪ್ರಿಲ್ 29ನೇ ತಾರೀಕು ಸ್ಟಾರ್ಟ್ ಆಗ್ತದೆ, ಸಂಜೆ 5:31ಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಅಂದರೆ ಹಿಂದಿನ ದಿನ 29ಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸಾಯಂಕಾಲ 5:31ಕ್ಕೆ. ಮತ್ತು ಕೊನೆ ಆಗುವಂಥದ್ದು ಯಾವತ್ತಪ್ಪ ಅಂತಂದರೆ ಏಪ್ರಿಲ್ 30ನೇ ತಾರೀಕು ಮಧ್ಯಾಹ್ನ 2 ಗಂಟೆ 12 ನಿಮಿಷಕ್ಕೆ ಕೊನೆ ಆಗೋಗ್ಬಿಡುತ್ತೆ. ನೀವು ಅವತ್ತು ಸಾಯಂಕಾಲ ರಾತ್ರಿವರೆಗೂ ಎಲ್ಲ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿರ್ತಾರೆ ಅಂದರೆ ಅವತ್ತು ಅಕ್ಷಯ ತೃತೀಯ ಇರೋದಿಲ್ಲ ಅನ್ನೋವಂಥದ್ದು. ಈ ಅಕ್ಷಯ ತೃತೀಯ ಏನು ಇವಾಗ ನಾವು ಹೇಳ್ತಾ ಇದ್ದೀವಿ, ಈ ಟೈಮಿಂಗ್ಸ್ ಬಿಟ್ಟು ಇದರಲ್ಲೂ ಕೂಡ ಒಂದು ಒಳ್ಳೆಯ ಲಗ್ನನ ನಾನು ನಿಮ್ಗೆ ಹೇಳಬೇಕಾಗತ್ತೆ, ಅದು ಮುಂದೆ ಹೇಳ್ತೀನಿ. ಬಟ್ ಹೇಳೋವಂಥದ್ದು ಈ ರೀತಿಯಲ್ಲಿ ನಿಮಗೆ ಟೈಮ್ ಸ್ಟಾರ್ಟ್ ಆಗುವಂಥದ್ದು, ಒಂದಿನ ಹಿಂದೆನೇ ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನೋವಂಥದ್ದು.
29ನೇ ತಾರೀಕು ಸಾಯಂಕಾಲನೇ 5:31ಕ್ಕೆ ಶುರುವಾಗುವಂಥದ್ದು. ಏಪ್ರಿಲ್ 30ನೇ ತಾರೀಕು ಅಂದರೆ 2 ಗಂಟೆ 12 ನಿಮಿಷಕ್ಕೆ ಮುಗಿದೋಗ್ಬಿಡುತ್ತೆ ಅನ್ನೋಂಥದ್ದು. ಅಷ್ಟರಲ್ಲೇ ಅಕ್ಷಯ ತೃತೀಯ ಮುಗಿಯುತ್ತೆ ಅಂತ. ಆ ರೀತಿಯಲ್ಲಿ ನೋಡುವಾಗ ನಿಮಗೆ ಮನೆಯಲ್ಲಿ ಏನಾದರೂ ಬಂಗಾರ ಇತ್ತು, ನಿಮ್ಮ ಮನೇಲಿ ಏನಾದ್ರು ನಿಮ್ಮದು ಅಂದರೆ ಇನ್ನೂ ಪರ್ಚೇಸ್ ಮಾಡಿರ್ತೀರ, ಹೋದ ವರ್ಷ ಎಲ್ಲೋ ಪರ್ಚೇಸ್ ಮಾಡಿ ಇಟ್ಟಿರ್ತೀರ, ಅಥವಾ ಮನೇಲಿ ಏನಾದರೂ ಚಿನ್ನ ಬೆಳ್ಳಿ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ನೀವೇನು ಮಾಡಬೇಕು ಅಂದರೆ ಬೆಳಗ್ಗೆ 5:40ರಿಂದ 11 ಗಂಟೆ ಒಳಗಡೆ ಮನೇಲಿ ದೇವ್ರ ಮನೇಲಿಟ್ಟು ನಿಮ್ಮ ಮನೇಲಿ ಏನಿದೆ ಅದನ್ನೇ ಪೂಜೆ ಮಾಡಿ. ನಾ ಈಗ ಏನು ಇಟ್ಟಿದ್ದೀನಿ ಇದು ಡಬಲ್ ಆಗಲಿ ಅಂತ ಕೇಳ್ಕೊಂಡು ಅದನ್ನೇ ಪೂಜೆ ಮಾಡಿ. ಹೊಸದಾಗೆ ತರಬೇಕು ಅಂತ ಇಲ್ಲ. ಏನಾದರೂ ಅಂದರೆ ದುಡ್ಡಿಲ್ಲದೆ ಇರೋರ್ಗೆ ನಾನು ಇದನ್ನು ಹೇಳ್ತಾ ಇರೋವಂಥದ್ದು. ಜೊತೆಗೆ ನಿಮ್ಮ ಮನೇಲಿ ಇರೋಂಥ ಏನಿರುತ್ತೆ ಅದನ್ನು ಇಟ್ಟೂ ಕೂಡ ಪೂಜೆ ಮಾಡಬೇಕು. ಹೊಸ್ದಾಗಿ ತಂದಿದ್ದನ್ನೇ ಪೂಜೆ ಮಾಡಬೇಕು ಅನ್ನೋಂಥದ್ದು ಏನಿಲ್ಲ. ಈ ರೀತಿ ಪೂಜೆ ಮಾಡೋದಕ್ಕೆ ಬೆಳಗ್ಗೆ ನಿಮಗೆ 5:40ರಿಂದ 11 ಗಂಟೆವರೆಗೂ ತುಂಬ ಟೈಮ್ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೋಬೋದು. ಆ ರೀತಿಯಲ್ಲಿ ಎಷ್ಟೋ ಜನ ಕೇಳ್ತೀರಾ, ಅವತ್ತು ನಾವು ನಾಮಕರಣ ಮಾಡ್ಬೋದಾ, ಅಥವಾ ಪಾಯ ಪೂಜೆ ಮಾಡ್ಬೋದಾ, ಅಥವಾ ಗೃಹ ಪ್ರವೇಶ ಮಾಡ್ಬೋದಾ, ಹೊಸ ವೆಹಿಕಲ್ಸ್ ತೊಗೋತಾ ಇದೀವಿ ತೊಗೋಬೋದಾ, ಅದು ಲೋನಲ್ಲಿ ತೊಗೋತಾ ಇದೀವಿ ತೊಗೋಬೋದು. ಅದನ್ನು ತೊಗೊಳ್ಳಿ. ಲೋನಲ್ಲಿ ತೊಗೊಂಡು ತಿಂಗಳು ತೀರಿಸೋಂಥ ಕೆಪಾಸಿಟಿ ನಿಮಗಿರುತ್ತೆ. ಅದರ ಅವಶ್ಯಕತೆ ನಿಮಗಿದೆ. ಗಾಡಿ ಬೇಕು ಇವತ್ತು ಕೆಲ್ಸಕ್ಕೆ ಹೋಗೋದಕ್ಕಾಗಲಿ ಯಾವುದಕ್ಕಾದ್ರೂ ಆಗಲಿ ಅಂತಂದರೆ ಅದರ ಅವಶ್ಯಕತೆ ಇದೆ ಅಂದರೆ ಖಂಡಿತ ತೊಗೋಬೋದು. ಏನು ಬೇಕಾದರೂ ತೊಗೊಳ್ಳೋ ಅಂಥದ್ದು ನಿಮಗೆ ಅವತ್ತಿನ ದಿನ ಅಕ್ಷಯ ತೃತೀಯ ಅಕ್ಷಯ ಆಗುವಂಥದ್ದು ಅಂತ ಹೇಳೋವಂಥದ್ದು. ಅದರಲ್ಲೂ ಕೂಡ ನಿಮ್ಗೆ ಅಕ್ಷಯ ತೃತೀಯ ಬಗ್ಗೆ ಹೋದ ವರ್ಷದಲ್ಲಿ ನಾನು ಹೇಳಿದ್ದೀನಿ. ಅಕ್ಷಯ ತೃತೀಯ ಅಂತಂದರೆ ಏನೇನು ಆಯಿತು ಅನ್ನೋಂಥದ್ದು ಆ ವಿಡಿಯೋ ಕೂಡ ಹೋಗಿ ನೋಡ್ಬೋದು ನೀವು ತಿಳ್ಕೊಳ್ಳೋದಕ್ಕೆ. ಪ್ರತಿ ವರ್ಷ ಅದನ್ನೇ ಹೇಳೋದಕ್ಕಿಂತ ನೀವು ಏನು ಮಾಡಬೇಕು ಅನ್ನೋಂಥದ್ದು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಆ ರೀತಿಯಲ್ಲಿ ನೋಡುವಾಗ ಈ ಒಂದು ಅಕ್ಷಯ ತೃತೀಯ ಮದುವೆಗೆ ಆಗಲಿ ಅಥವಾ ಮುಂಜಿ ಉಪನಯನ ಏನೇ ನೀವು ಮಾಡ್ತೀರಾ ಅಂತಂದ್ರೂ ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ನಿಮಗೆ ಬರುತ್ತೆ. ಅದರಲ್ಲೂ ಕೂಡ ಟೈಮಿಂಗ್ಸ್ ತುಂಬ ಒಳ್ಳೆಯದು. ಲಗ್ನಗಳನ್ನ ನೋಡಿ ಆ ಒಂದು ಲಗ್ನದ ಮಹತ್ವ ತಿಳ್ಕೊಂಡು ಆ ಲಗ್ನದಲ್ಲಿ ಮಾಡಿದಾಗ ತುಂಬ ಒಳ್ಳೆ ರಿಸಲ್ಟ್ಸ್ನ ನೀವು ನೋಡ್ಬೋದು. ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ಸ್ ಇದೆ. ಬಟ್ ಏನಪ್ಪ ಅಂದರೆ ನ್ಯೂಮರಾಲಜಿಕಲ್ ಪ್ರಕಾರ ನಮ್ಗೆ ಒಳ್ಳೆ ಡೇಟ್ ಅಂತ ಸಿಗ್ತಿಲ್ಲ. ಯಾಕಂದರೆ 30ನೇ ತಾರೀಕಿಗಿಂತ 29 ಬೆಸ್ಟ್ ಅನಿಸುತ್ತೆ. ಯಾಕಂದರೆ ಅವತ್ತು 2 and 6 ಕಾಂಬಿನೇಷನ್ ಬರ್ತಾ ಇರೋದ್ರಿಂದ ನಮಗೇನಪ್ಪ ಅಂದರೆ ಅಲ್ಲಿ ಒಂದು ಶುಕ್ರನ ಕೃಪೆ ನಮಗೆ ಬೇಕಾಗುತ್ತೆ. ಆ ರೀತಿಯಲ್ಲಿ ನೋಡುವಾಗ ಶುಕ್ರವಾರನೇ ತುಂಬ 29ನೇ ತಾರೀಕೆ ತುಂಬ ಚೆನ್ನಾಗಿದೆ ಟೈಮು ಡೇಟು. ಬಟ್ ಏನಪ್ಪ ಅಂದರೆ ಸಾಯಂಕಾಲ ಬರ್ತಾ ಇರೋದ್ರಿಂದ ನಾವೇನಂದರೆ ಸಾಯಂಕಾಲ ಹೋಗಿ ತರೋದಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ನೋಡುವಾಗ ಎಲ್ಲರೂ ಏನಂದರೆ 30ನೇ ತಾರೀಕೆ ಹೋಗ್ತೀರಾ. ಅವತ್ತೇನಂದರೆ ನಾನು ಕೊಟ್ಟಿರ್ತೀನಿ ಒಳ್ಳೆ ಲಗ್ನ, ಬಟ್ ನಿಮ್ಗೆ ಅವತ್ತು ಜನ ಜಾಸ್ತಿ ಇರ್ತಾರೆ. ನೀವು ತೊಗೊಳ್ಳೋವಂಥ ಟೈಮ್ ಯಾವ ಥರ ಇರುತ್ತೋ ಗೊತ್ತಿಲ್ಲ. ಆದರೂ ಕೂಡ ನಾನು ಒಳ್ಳೆ ಟೈಮ್ನ ನಿಮಗೆ ಕೊಡ್ತೀನಿ. ಆ ರೀತಿಯಲ್ಲಿ ನೋಡುವಾಗ ಯಾವುದು ತುಂಬ ಒಳ್ಳೆ ಲಗ್ನ ಅಂತ ಬರುವಾಗ ನಿಮಗೆ ನಾನು ಹೇಳೋವಂಥದ್ದು 30ನೇ ತಾರೀಕು 11 ಗಂಟೆಗೆ 11 ಗಂಟೆವರೆಗೂ ಏನು ತೊಗೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮನೆಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಮಾಡಿ ನಿಮ್ಮ ಒಂದು ಏನು ಕೆಲಸ ಕಾರ್ಯಗಳಿರುತ್ತೆ ಎಲ್ಲ ಮುಗಿಸ್ಕೊಂಡು 11 ಗಂಟೆಯಿಂದ 1 ಗಂಟೆ ಒಳಗಡೆ ನೀವು ಪರ್ಚೇಸ್ ಮಾಡ್ಬೋದು. ಯಾರು ಬೇಕಾದರೂ ಏನು ಬೇಕಾದರೂ, ಬರೀ ಚಿನ್ನ ಬೆಳ್ಳಿನೇ ಹೇಳ್ತಾ ಇಲ್ಲ. ಮನೆಗೊಂದೇನೋ ಟಿ ವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಅಥವಾ ವಾಷಿಂಗ್ ಮಿಷಿನ್ಸ್ ಇರ್ಬೋದು, ಇನ್ನೇನೋ ಒಂದು ಸ್ಟವ್ಸು ಚಿಮಿನಿ ಈ ಥರ ಏನೋ ತರಬೇಕು ಅಂತಿದ್ರು ಕೂಡ ಈ ಟೈಮ್ನ ಫಾಲೋ ಮಾಡಿ ಅಂತ ಹೇಳ್ತೀನಿ. ಅದೇ ರೀತಿಯಲ್ಲಿ ಬೈಕ್ ತೊಗೊಳ್ಳೋಂಥವ್ರು ಇರ್ಬೋದು, ಕಾರ್ ತೊಗೊಳ್ಳೋಂಥದ್ದು ಇರ್ಬೋದು, ವೆಹಿಕಲ್ ಸಂಬಂಧಪಟ್ಟಂಗೆ ನೀವೇನೇ ಮಾಡ್ತೀರಾ ಅಂದರೂ ಕೂಡ ನಿಮಗೂ ಇದೇ ಕೊಡ್ತಾ ಇರೋವಂಥ ಟೈಮ್. ಯಾಕಂದರೆ ಆ ಲಗ್ನದಲ್ಲಿ ತುಂಬ ಒಳ್ಳೆ ಮಹತ್ವ ಇರುವಂಥದ್ದು ಕರ್ಕಾಟಕ ಲಗ್ನ ಬರುತ್ತೆ. ಕರ್ಕಾಟಕ ಲಗ್ನ ಅಂತ ಬಂದಾಗ ಚಂದ್ರ ಗುರು ಗಜಕೇಸರಿ ಯೋಗ ಇರುವಂಥದ್ದು, ಜೊತೆಗೆ ಶುಕ್ರ ಉಚ್ಚ ಚಂದ್ರ ಉಚ್ಚ, ಈ ರೀತಿ ಒಂದು ಏನಾದರೂ ಒಂದು ಲಗ್ನದಲ್ಲಿ ನಮಗೆ ಈ ಥರ ಒಂದು ಉಚ್ಚತ್ವ ಇರುವಂಥ ಗ್ರಹಗಳು ಸಿಗುತ್ತೆ ಅಂತಂದಾಗ ನಮಗೆ ಆ ಟೈಮಲ್ಲಿ ನಾವೇನಾದರೂ ಒಳ್ಳೇದು ಮಾಡಿದಾಗ ಅಥವಾ ಏನಾದರೂ ಒಂದು ತೊಗೊಂಡಾಗ ಅಥವಾ ಏನಾದರೂ ಒಂದು ಪೂಜೆ ಮಾಡಿದಾಗ ನಮಗೆ ಕೈ ಹಿಡಿಯುತ್ತೆ, ಡಬಲ್ ಆಗುತ್ತೆ. ಅಕ್ಷಯ ತೃತೀಯ ದಿನ ಅಂತಲೇ ಅಲ್ಲ, ಯಾವುದೇ ಟೈಮಲ್ಲಿ ನೀವೇನೇ ಮಾಡ್ತೀರಾ, ಬೇರೆ ಯಾವುದೇ ಫಂಕ್ಷನ್ಸ್ಗಳು ಮಾಡ್ತೀರಾ, ಏನೇ ತರ್ತೀರಾ ಅಂದರೂ ಕೂಡ ಈ ರೀತಿ ಲಗ್ನ ನೋಡಬೇಕು. ಲಗ್ನಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡಬೇಕು. ಆ ಲಗ್ನದಿಂದ ಎಷ್ಟು ಗ್ರೋತ್ ಆಗುತ್ತೆ ಅಂತಂದರೆ ಎಷ್ಟು ಜನ ನಾನು ಹೇಳಿದ ಟೈಮಲ್ಲಿ ಮಾಡ್ದಿರೋರಿಗೆಲ್ಲ ತುಂಬ ಮಾಡಿರೋರಿಗೆ ತುಂಬ ಒಳ್ಳೊಳ್ಳೆ ಬೆನಿಫಿಟ್ ಸಿಕ್ಕಿರೋವಂಥದ್ದು, ಡಬಲ್ ಆಗಿರೋವಂಥದ್ದು, ಬೇರೆ ದಿನಗಳಲ್ಲೂ ಕೂಡ ಮಾಡಿರೋರಿಗೆ ಒಳ್ಳೆಯದಾಗಿದೆ. ಆ ರೀತಿಯಲ್ಲಿ ಈ ಅಕ್ಷಯ ತೃತೀಯ ದಿನ ನಾನು ಹೇಳಿರೋಂಥ ಈ ಟೈಮ್ ಏನಿದೆ 30ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ 1 ಗಂಟೆ ಒಳಗಡೆ ನೀವೇನು ಬೇಕಾದರೂ ತೊಗೊಳ್ಳಿ ಅಂತ ಹೇಳ್ತೀನಿ. ಸಾಲ ಸೋಲ ಮಾಡೋಕ್ಕೆ ಹೋಗ್ಬೇಡಿ. ಹೊಟ್ಟೆ ಉರ್ಕೊಂಡು ಅಥವಾ ಇನ್ನೊಬ್ಬರ ಮೇಲೆ ಇನ್ನೋ ಒಂದು ಇದಕ್ಕೋಸ್ಕರ ನಾನೇನು ಕಮ್ಮಿ ಅನ್ನೋ ಥರ ಆ ರೀತಿಯೆಲ್ಲ ಹೋಗಿ ತೊಗೋಬೇಡಿ. ಒಳ್ಳೆ ಮನಸ್ಸಿಂದ ಒಳ್ಳೇದಾಗಲಿ ಅಂತ ತೊಗೊಳ್ಳಿ. ಆ ರೀತಿಯಲ್ಲಿ ನೀವೇನಾದರೂ ಚಿನ್ನ ಬೆಳ್ಳಿ ತೊಗೋತೀರಂದರೆ ಅದನ್ನು ತಂದ ತಕ್ಷಣವೇ ಡೈರೆಕ್ಟಾಗಿ ದೇವ್ರ ಮನೆಗೆ ತೊಗೊಂಡೋಗ್ಬಿಡಿ. ಇದನ್ನು ಯಾವಾಗಲೂ ಹೇಳ್ತೀನಿ ನಾನು. ಅರ್ಶಿಣದ ನೀರನ್ನ ಪ್ರೋಕ್ಷಣೆ ಮಾಡೋವಂಥದ್ದು ಅಥವಾ ನೀರಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅರ್ಶಿಣ ಕುಂಕುಮ ಇಟ್ಟು ಆಮೇಲೆ ನೀವು ದೇವ್ರ ಮನೇಲಿ ಇಟ್ಟು ಪೂಜೆ ಮಾಡಬೇಕು. ತಂದ ತಕ್ಷಣ ಏನಂದರೆ ಕೆಲವರು ಒಡವೆಗಳನ್ನ ಹಂಗೆ ಹಾಕೊಂಬಿಡೋದು, ಹಂಗೆ ತೊಗೊಂಡೋಗಿ ದೇವ್ರ ಮನೇಲಿ ಇಟ್ಬಿಡೋದು, ಈ ರೀತಿ ಮಾಡ್ತಾರೆ. ನಿಮಗಿಂತ ಮುಂಚೆ ಎಷ್ಟು ಜನ ಹಾಕಿರ್ತಾರೆ, ಎಷ್ಟು ಜನ ಅದನ್ನೆಲ್ಲ ಮುಟ್ಟಿರ್ತಾರೆ, ನಿಮ್ಗೆಲ್ರಿಗೂ ಗೊತ್ತಿರೋವಂಥದ್ದು. ಯಾರಲ್ಲಿ ನೆಗೆಟಿವ್ ಎನರ್ಜಿ ಇದೆ, ಯಾರ ಕೈಗುಣ ಚೆನ್ನಾಗಿರಲ್ಲ ನಮಗೆ ಗೊತ್ತಿರೋದಿಲ್ಲ. ನೀವು ಒಬ್ಬರೇ ಹೋಗಿದ ತಕ್ಷಣ ಅವ್ರು ಕೊಟ್ಟಿರೋದಿಲ್ಲ. ಆ ರೀತಿಯಲ್ಲಿ ತುಂಬ ಜನ ಅದನ್ನು ನೋಡಿರ್ತಾರೆ. ಆ ರೀತಿಯಲ್ಲಿ ನೀವು ಏನೇ ತೊಗೋಬೇಕಾದ್ರೂ ಏನೇ ತೊಗೊಂಬಂದರೂ ಕೂಡ ಮನೆಯಲ್ಲಿ ಡೈರೆಕ್ಟಾಗಿ ಹಾಕೊಳ್ಳೋವಂಥದ್ದು, ಡೈರೆಕ್ಟಾಗಿ ದೇವ್ರ ಮನೆಗೆ ತೊಗೊಂಡೋಗುವಂಥದ್ದು. ಕೆಲವ್ರು ತೊಗೊಂಡು ಡೈರೆಕ್ಟಾಗಿ ಬೀರೋಲಿ ಇಟ್ಬಿಡ್ತಾರೆ. ಆಮೇಲೆ ಏನಂತಂದರೆ ಅದನ್ನು ಹಂಗಂಗೆ ಯೂಸ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಈ ರೀತಿ ಮಾಡಬಾರ್ದು. ಮನೆಯಲ್ಲಿ ನೀವು ಸ್ವಲ್ಪ ಅದಕ್ಕೆ ಅಷ್ಟು ನೀರನ್ನ ಚುಮ್ಕಿಸ್ಬಿಟ್ಟು ನೀಟಾಗಿ ನೀರಲ್ಲಿ ತೊಳೆದ್ಬಿಟ್ಟು ಚೆನ್ನಾಗಿ ಬಟ್ಟೆಲಿ ಒರೆಸ್ಬಿಟ್ಟು ಅರ್ಶಿಣ ಕುಂಕುಮ ಇಡಿ, ಬೆಳ್ಳಿ ಚಿನ್ನ ಏನಾದರೂ ಇಡ್ತೀರಾ ಅಂತಂದರೆ ದೇವ್ರ ಮನೇಲಿ ಸ್ವಲ್ಪ ಹೊತ್ತಿಟ್ಟು ನೀವು ಅದನ್ನು ನೆಕ್ಸ್ಟು ಯೂಸ್ ಮಾಡ್ಕೋಬೋದು, ಹಾಕ್ಕೋಬೋದು. ಅದರಿಂದ ಒಳ್ಳೆಯದಾಗುತ್ತೆ. ಕೆಲವ್ರು ಏನಂದರೆ ಇಷ್ಟೆಲ್ಲ ಮಾಡಿರ್ತಾರೆ,
ಯಾರೋ ಕೇಳ್ತಾರೆ ಅಂತ ತಿರ್ಗಿ ಅವ್ರಿಗೆ ಒಡವೆ ಕೊಟ್ಬಿಟ್ಟಿರ್ತಾರೆ. ಅವ್ರು ಹಾಕೊಂಡು ಹೋಗ್ಬಿಟ್ಟು ತಂದು ಕೊಟ್ಟರೆ ತಿರ್ಗಿ ಮತ್ತೆ ಹಂಗೆ ಎತ್ತಿಕ್ಬಿಡ್ತಾರೆ. ನೀವಲ್ಲದೆ ಬೇರೆ ಯಾರೇ ಹಾಕೊಂಡ್ರು ನಿಮ್ಮನೆ ಒಡವೆ ಇರ್ಬೋದು, ನಿಮ್ಮ ಮನೆಯಿಂದ ಏನಾದರೂ ವಸ್ತು ಯಾರಿಗಾದ್ರೂ ಕೊಟ್ಟು ಅವ್ರು ವಾಪಸ್ ಕೊಡ್ತಾರೆ ಅಂದರೆ ಅದನ್ನು ಈ ರೀತಿಯೇ ನೀವು ನೆಗೆಟಿವ್ನ ತೆಗೆದುಬಿಟ್ಟು ಒಳಗಡೆ ಇಟ್ಕೋಬೇಕೇ ಹೊರತು ಡೈರೆಕ್ಟಾಗಿ ಯಾವುದೂ ತೊಗೊಂಡೋಗಿ ಹಂಗೆ ಇಡಬಾರ್ದು. ಆ ರೀತಿಯಲ್ಲಿ ಈ ಅಕ್ಷಯ ತೃತೀಯ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಆ ಥರ ನಾನು ಕೊಟ್ಟಿರೋಂಥ ಈ ಒಂದು ಲಗ್ನ ಏನಿದೆ ಆ ಲಗ್ನದಲ್ಲಿ ನೀವು ಯಾರು ಏನು ಬೇಕಾದರೂ ತರ್ಬೋದು ಅಂತ ಹೇಳ್ತೀನಿ. ಚಿನ್ನ ಆದರೂ ತೊಗೊಳ್ಳಿ, ಬೆಳ್ಳಿ ಆದರೂ ತೊಗೊಳ್ಳಿ, ಮನೆ ಸಾಮಾನಾದರೂ ತೊಗೊಳ್ಳಿ, ವೆಹಿಕಲ್ ಆದರೂ ತೊಗೊಳ್ಳಿ, ಅಥವಾ ಗೃಹಪ್ರವೇಶ ಮಾಡೋರು, ಪಾಯ ಪೂಜೆ ಮಾಡೋರು ಎಲ್ರಿಗೂ ಒಂದು ಒಳ್ಳೆ ಟೈಮ್ ಕೊಟ್ಬಿಟ್ಟಿದ್ದೀನಿ ಇವತ್ತು ನಾನು. ಯಾರು ಏನು ಬೇಕಾದರೂ ಮಾಡೋಂಥ ಒಳ್ಳೆ ಟೈಮು, ಒಳ್ಳೆ ಗಳಿಗೆ, ಒಳ್ಳೆ ಲಗ್ನ ಕೂಡಿ ಬಂದಿರೋವಂಥದ್ದು ಈ ಟೈಮಲ್ಲಿ. ಸೊ 11 ಗಂಟೆಯಿಂದ 1 ಗಂಟೆವರೆಗೂ ಅಕ್ಷಯ ತೃತೀಯ ದಿನ ಯಾರು ಏನು ಬೇಕಾದರೂ ಮಾಡ್ಕೋಬೋದು. ಬಟ್ 2 ಕಾಲ ಮೇಲೆ ನಿಮ್ಗೆಲ್ರಿಗೂ ಹೇಳಿದ್ದೀನಿ ಅಕ್ಷಯ ತೃತೀಯ ಮುಗಿದೋಗುತ್ತೆ. ಆಮೇಲೂ ಕೆಲವ್ರಿಗೆ ಆಗಲಿಲ್ಲ ಆ ಟೈಮಲ್ಲಿ ನಾವು ತೊಗೊಳ್ಳೋಕೆ ಅಂತಂದರೆ ಗೋಧುಳಿ ಟೈಮಲ್ಲಿ ಸಾಯಂಕಾಲ ಹೋಗಿ ತೊಗೊಳ್ಳಿ, ಅದಕ್ಕೆಲ್ಲ ನೋಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಮತ್ತೊಂದು ಲಗ್ನ ಇಲ್ಲ, ಮುಗ್ದೇ ಹೋದ್ಮೇಲೆ ಲಗ್ನ ಇನ್ನೇನು ಕೊಡುವಂಥದ್ದಲ್ವಾ. ಆ ರೀತಿಯಲ್ಲಿ ಅಕ್ಷಯ ತೃತೀಯ ದಿನ ನಿಮಗೆ ಎಲ್ಲ ನೀವು ತೊಗೊಳ್ಳೋವಂಥದ್ದು ಪ್ರತಿಯೊಂದು ಅಕ್ಷಯ ಆಗಲಿ ಅಂತ ಕೇಳ್ಕೊತೀನಿ. ಜೊತೆಗೆ ನಾನು ಹೇಳ್ದಂಗೆ ಏನು ನಿಮಗೆಲ್ಲ ಹೇಳ್ದೆ, ಈ ವರ್ಷ ರಕ್ತಪಾತ ನೋಡ್ತೀವಿ, ಯುದ್ಧಗಳು, ಈ ರೀತಿ ಭೀತಿಗಳು, ಆಕ್ಸಿಡೆಂಟ್ಸ್ಗಳು, ಭೂಕಂಪಗಳು ಇದೆಲ್ಲ ಹೇಳಿದೆ ನಾನು. ಆ ರೀತಿಯಲ್ಲಿ ಈಗೆಲ್ಲ ನಡೀತಾ ಇರೋವಂಥದ್ದು ನೀವು ನೋಡಿದ್ದೀರ. ಒಂದು ನೀವು ಅಕ್ಷಯ ತೃತೀಯ ದಿನ ಎಲ್ಲರ ಪ್ರಾರ್ಥನೆ ಏನು ಮಾಡಬೇಕಪ್ಪ ಅಂತಂದರೆ ನಮ್ಮ ಭಾರತಕ್ಕೆ ಶಾಂತಿ ನೆಮ್ಮದಿ ಸಿಗಲಿ, ಯಾರಿಂದ ಯಾವುದೇ ಕಾಟ ಅಥವಾ ಯಾವುದೇ ಯುದ್ಧ, ಯಾವುದೇ ದ್ವೇಷ ಮಾಡೋವಂಥದ್ದು ಯಾವುದು ಆಗಬಾರ್ದು, ಯಾವುದು ನಮಗೇನೆಂದರೆ ಕೆಟ್ಟದ್ದು ನಡಿಬಾರ್ದು, ಒಳ್ಳೆಯದೇ ನಡಿಬೇಕು ಅನ್ನೋಂಥದ್ದನ್ನು ಕೂಡ ನೀವು ಕೇಳ್ಕೊಳ್ಳಿ. ಯಾಕಂದರೆ ನಾವು ಚೆನ್ನಾಗಿದ್ದರೆ ತಾನೇ ಮತ್ತೆ ಹೋಗ್ಬಿಟ್ಟು ನಾವೇನಾದ್ರು ಪರ್ಚೇಸ್ ಮಾಡೋಕ್ಕಾಗತ್ತೆ, ಏನಾದ್ರು ತರೋಕ್ಕಾಗತ್ತೆ. ನಾವೇ ಚೆನ್ನಾಗಿಲ್ಲ ಅಂತಂದರೆ ನಮಗೆ ಪ್ರಾಬ್ಲಮ್ ಬಂದಿದೆ ಅಥವಾ ನಮಗೆ ನೆಮ್ಮದಿ ಇಲ್ಲ ಅಂದರೆ ನಾವು ಏನು ತಂದರೂ ಅದು ನಮಗೇನು ಅನಿಸೋದು ಇಲ್ಲ, ಅದರಿಂದ ಏನು ಏನೂ ಆಗೋದಿಲ್ಲ. ಅದರಿಂದ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ದೇವ್ರ ಹತ್ರ ಪ್ರಾರ್ಥನೆ ಫಸ್ಟ್ ಮಾಡಿ. ನಮ್ಮ ಭಾರತಕ್ಕೆ ಏನು ಇವತ್ತು ನಡೀತಾ ಇದೆ ಪೈಶಾಚಿಕ ಕೃತ್ಯಗಳು ಅಂತೇಳಿ ಹೇಳ್ಬೋದು. ಯಾಕಂದರೆ ಅಷ್ಟು ಪಿಶಾಚಿ ಯೋಗಗಳು ತುಂಬಿಕೊಂಡಿದೆ. ಶನಿ ರಾಹು ಯಾವಾಗ ಬಂದ್ರೂ ಕೂಡ ಪಿಶಾಚಿ ಯೋಗ ಅಂತ ಹೇಳ್ತೀವಿ. ಆ ರೀತಿಯಲ್ಲೇ ಇವಾಗ ನಾವು ಪಿಶಾಚಿ ಯೋಗಗಳನ್ನೇ ನೋಡ್ತಾ ಇದ್ದೀವಿ ನೋಡಿ. ಮೊನ್ನೆ ಎಲ್ಲ ನಿಮ್ಗೆಲ್ರಿಗೂ ಗೊತ್ತಿರೋ ಅಂಥದ್ದು 27-30 ಜನ ಸುಮ್ಮನೆ ಏನು ಮಾತಿಲ್ಲ ಕತೆ ಇಲ್ಲ ಹೊಡೆದಾಕಿರೋ ಅಂಥದ್ದು. ಈ ರೀತಿ ರಕ್ತಪಾತಗಳು ಇದೆಲ್ಲ ಇನ್ನೂ ನಡೀತಾನೇ ಇರುತ್ತೆ. ಯಾಕಂದರೆ ಶನಿ ರಾಹು ಒಟ್ಟಿಗೆ ಇದ್ದಾಗ ಆ ರೀತಿ ಪ್ರಾಬ್ಲಮ್ಸ್ನ ನಾವು ಯಾವಾಗಲೂ ಫೇಸ್ ಮಾಡಿದ್ದೀವಿ. ಯಾವಾಗ ಶನಿ ರಾಹು ಬರ್ತಾರೆ ಅವಾಗೆಲ್ಲ ಇದೇ ಥರ ಪ್ರಾಬ್ಲಮ್ಸೇ ಆಗಿರೋವಂಥದ್ದು. ಅದು ಬೇಕಾದ್ರೆ ಲಿಸ್ಟ್ಗಳು ನಾನು ಕೊಡ್ಬೋದು. ಯಾಕಂದರೆ ನಂತರ ಎಕ್ಸಾಂಪಲ್ಸ್ ಕೊಟ್ಟು ಮಾತಾಡೋರು ಯಾರೂ ಇಲ್ಲ, ಇದನ್ನೆಲ್ಲ ಯಾರೂ ಹೇಳೋದು ಇಲ್ಲ ನಿಮಗೆ. ಸುಮ್ಮನೆ ಬರೀ ಅದು ಮಾಡಿ ಇದು ಮಾಡಿ ಹೋಮ ಮಾಡಿ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಹೊರತು ಈ ರೀತಿ ನಡೆಯುತ್ತೆ ಅಂತ ಹೇಳ್ತಾ ಇರೋಂಥದ್ದೇ ಫಸ್ಟ್ ನಾನು ಸತತವಾಗಿ 5 ವರ್ಷದಿಂದ ಹೇಳಿರೋಂಥದ್ದು. ಪ್ರತಿಯೊಂದು ಏನಂದರೆ ರಿಸಲ್ಟ್ ಕೊಟ್ಟಿರೋವಂಥದ್ದು ಪ್ರತಿಯೊಂದು ನನ್ನ ಪ್ರಿಡಿಕ್ಷನ್ಸು 99.9% ಪ್ರತಿಯೊಂದು ನಡೀತಾ ಇರೋವಂಥದ್ದು. ಈ ರೀತಿಯೇ ಕೊಡ್ತಾ ಇರ್ತೀನಿ ಪ್ರಿಡಿಕ್ಷನ್ಸ್ನೆಲ್ಲ. ಪ್ರತಿಯೊಬ್ಬರು ಫಾಲೋ ಮಾಡಿ ಅಂತ ಹೇಳ್ತೀನಿ. ಮತ್ತಷ್ಟು ವಿಷಯದೊಂದಿಗೆ ನಿಮ್ಮೆಲ್ಲರನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಅಕ್ಷಯ ತೃತೀಯ ನಿಮ್ಮೆಲ್ರಿಗೂ ನೀವು ಮಾಡೋಂಥ ಕೆಲಸಗಳು ನೀವೇನೇನು ತೊಗೊಳ್ತೀರಾ ಅದಕ್ಕೆಲ್ಲ ಅಕ್ಷಯ ಆಗಲಿ ಅಂತ ಕೇಳ್ಕೊತೀನಿ. ನಮಸ್ತೆ.